ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಗೀತಾ ಏನೇ ಅದು? ಅಯ್ಯೋ ದೇವ್ರೆ, ಏನೇ ಇದೆಲ್ಲ? ಪೂಜೆಗೆ ವಿಘ್ನ ಮೇಲೆ ವಿಘ್ನ ಆಗ್ತಾ ಇದೆ. ನಿಮ್ಮ ಮನೆಗೆ ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ. ಶುದ್ಧೀಕರಣ ಮಾಡ್ಬೇಕಂದ್ರೆ ನೀವು ಯಾರು ಮನೇಲಿ ಇರಂಗಿಲ್ಲ, ಖಾಲಿ ಮಾಡಬೇಕು. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಅಲ್ಲಿ ಏನೇನು ಖರ್ಚಾಗತ್ತೋ ಅದೆಲ್ಲ ಇಲ್ಲೇ ಕೊಟ್ಬಿಡಿ. ಕೂತ್ ಕಡೆನೆ ಎಲ್ರೂ ಬಂದು ಉಪಚಾರ ಮಾಡ್ತಾರೆ ಅಂತ ಅನ್ಕೋಬೇಡಿ. ಮನೆ ಕೆಲ್ಸಕ್ಕೂ ಕೈ ಹಾಕಿ. ಸುಮತಿ, ಈಗಲೇ ನಿರ್ಧಾರ ಮಾಡ್ಬಿಡೋಣ ಯಾವ ಕೆಲಸ ಯಾರ್ಯಾರು ಮಾಡ್ಬೇಕು ಅಂತ. ಕುಡ್ಸೋದು ಗಿರ್ಜಮ್ಮ ಮಾಡ್ಬಿಡ್ಲಿ, ಸಾರ್ಸೋದು ಮಂಗಳ ಮಾಡ್ಬಿಡ್ತಾಳೆ. ಏನ್ ಗಿರ್ಜಮ್ಮ ನಿಂತ್ಬಿಟ್ರಲ್ಲ? ಪರ್ಕೆ ಎಲ್ಲಿದೆ ರೇವತಿ? ಇನ್ನು ಚಳಿ ಜ್ವರ ಕಡಿಮೆ ಆಗಿಲ್ವಾ? ಅಯ್ಯೋ ಹಿಡ್ಕೊಳೆ ಗೀತಾ, ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಸುಮತಿ, ಅಮ್ಮ ಸುಮತಿ, ಗೀತಾ ಎತ್ಕೊಳೆ. ಸುಮತಿ ಅಕ್ಕ ಏನಾಯ್ತು? ಏನೇ ನೋಡ್ತಿದ್ಯಾ? ಎತ್ಕೋ ಬೇಗ. ಅಬ್ಬಬ್ಬಬ್ಬಬ್ಬಬ್ಬಾ, ಎಷ್ಟೊಂದು ಅನ್ಯೋನ್ಯತೆ. ಪಾಪ ನಮ್ ದತ್ತ ಬೆಳಿಗ್ಗೆ ಎದ್ದು ಅಷ್ಟು ಕಸರತ್ ಮಾಡೋ ಹುಡುಗ ಕೊನೆಗೂ ಹೆಂಡತಿ ಸೀರೆನ ಹೋಗಿಯಕ್ ಕೊಡೋಂಗಾಯ್ತಲ್ಲ. ರಾಮ ಹೆಂಡತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಮಾಡ್ಲಿ ಬಿಡು. ಹೋಗಪ್ಪ ದತ್ತ, ಕೊಡ್ ಹೋಗು ಬಟ್ಟೆನ. ರೇವತಿ ಅಕ್ಕ, ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರಿ ನನ್ನ ಮಗ ಸೊಸೆದು ಅನ್ಯೋನ್ಯ ದಾಂಪತ್ಯ ಅಂತ. ಪಾಪ ಪಿಂಕಿಗೆ ದತ್ತ ಮಕ್ಕಳ್ದಂಗ್ ಬೈದ್ಬಿಟ್ಟು ಹೋಗ್ಬಿಟ್ಟ. ಹೇ ಮಂಗಳ, ಹಾಗೆಲ್ಲ ತಂದಿರ್ತಾರೇನೆ, ತಪ್ಪು. ನಾನೇನ್ ತಂದಿಟ್ಟೆ ಅತ್ತೆ? ಇರೋ ವಿಚಾರ ಅಂತಾನೆ ಹೇಳಿದ್ದು. ಏನೇ ಆದ್ರೂ ನೀನ್ ಮಾಡಿದ ತಪ್ಪು. ನೋಡು, ದತ್ತ ಹೇಗ ಆ ಹುಡುಗಿ ಮೇಲೆ ಕಿರ್ಚಾಡ್ಬಿಟ್ಟು ಹೋದ. ಹೋಗಿ ಅವನ ಹತ್ರ ಕ್ಷಮೆ ಕೇಳು, ಹೋಗು. ನಾನೇ ಕ್ಷಮೆ ಕೇಳ್ಬೇಕು ಅತ್ತೆ? ಅವನು ಏನ್ ಮಾಡಿದ್ನೋ ಅದನ್ನ ಹೇಳದ್ನಪ್ಪ. ಗಂಡ ಹೆಂಡತಿರ ಮಧ್ಯೆ ಯಾಕೆ ತಂದಿಟ್ರಿ ನೀವು? ದತ್ತಣ್ಣ ಪಿಂಕಿಗೆ ಹಂಗೆ ಬೈದೇ ಇರಲಿಲ್ಲ ಯಾವತ್ತು. ಪಾಪ ಪಿಂಕಿ ನಿಮ್ಮಿಂದ ಬೈಸ್ಕೊಳ್ಳೋ ಥರ ಆಯಿತು. ಇವಾಗ ಹೋಗ್ಬಿಟ್ಟು ಕ್ಷಮೆ ಕೇಳಿ. ರೇವತಿ ಅಕ್ಕ, ನೀವೇ ಹೇಳಿ, ನಾನ್ ಮಾಡಿದ ತಪ್ಪ? ಅಲ್ಲ, ದತ್ತನ್ಗೆ ಪಿಂಕಿ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ನನ್ನ ಇಷ್ಟ, ನನ್ನ ಹೆಂಡತಿಗೆ ಏನ್ ಬೇಕಾದ್ರೂ ಕೆಲಸ ಮಾಡ್ಕೊಡ್ತೀನಿ, ಕೇಳಕ್ ನೀವ್ ಯಾರು ಅಂತ ಪ್ರಶ್ನೆ ಮಾಡ್ತಿದ್ದ. ಕೋಪ ಮಾಡ್ಕೊಂಡು ಹೋಗ್ತಿದ್ನಾ? ಅನ್ಯೋನ್ಯ ದಾಂಪತ್ಯ ಅಲ್ವಾ, ಅದಕ್ಕೆ ಹೇಳ್ಬೇಕು ಅನ್ಸ್ತು, ಹೇಳದ್ನಪ್ಪ. ನೀವೇ ಹೇಳಿ, ನಾನು ಮಾಡಿದ ತಪ್ಪ? ಸುಮ್ತಿ ಅಕ್ಕ, ನೀವೇ ಹೇಳಿ, ತಪ್ಪ ನಾನು ಮಾಡಿದ್ದು? ನಾನು ಮಾಡಿದ ತಪ್ಪ ಹೇಳಿ ಯಾರಾದ್ರೂ. ಸರಿ ಬಿಡಿ, ಹೋಗಿ ಕ್ಷಮೆ ಕೇಳ್ತೀನಿ ನಿಮ್ಮ ಸಮಾಧಾನಕ್ಕೆ. ದತ್ತ, ಸಾರಿನಪ್ಪ, ಕ್ಷಮಿಸ್ಬಿಡು. ನೀವ್ಯಾಕೆ ಸಾರಿ ಕೇಳ್ತೀರಾ? ಬಿಡಿ ಮಂಗಳಕ್ಕ. ನಂಗೆ ಗೊತ್ತು ನಿಂಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ನಾನು ಹಾಗೆಲ್ಲ ಮಾತಾಡ್ಬಿಟ್ನಲ್ಲ, ಅದಕ್ಕೆ ತಾನೆ. ಪರವಾಗಿಲ್ಲ ಬಿಡಿ. ಪರವಾಗಿಲ್ಲ ಅಂತ ಯಾಕೆ ಹೇಳ್ತೀಯ? ನಾನೇನೋ ತಮಾಷೆ ಮಾಡಿದೆ ನಿಜ, ಆದರೆ ನನಗೆಷ್ಟು ಬೇಜಾರಾಗಿದೆ ಗೊತ್ತಾ? ಆ ಲಕ್ಕಿಗೆ ಎಲ್ಲರೂ ಎಷ್ಟು ಮರ್ಯಾದೆ ಕೊಡ್ತಾರೆ. ನಿನ್ ಮಾತು ಏನೇ ಕೇಳೋದವನು? ಅವನ್ ಪಾಡಗ ಅವನ್ನ ನೀರಕ್ ಬಿಟ್ಟು ಬಿಡು.
ಅದಕ್ಕೆ ಅಮ್ಮ ಇಂಥ ದಿನದಲ್ಲಿ ನಾನು ಮನೇಲಿ ಇರಲ್ಲ, ನಾನು ಹೊಡ್ತೀನಿ. ಲಕ್ಕಿಯವರೇ ದಯವಿಟ್ಟು ಹೋಗಬೇಡಿ. ಏಯ್, ನೀನೇನೆ ನನ್ನ ತಡೆಯೋದು? ನಮ್ಮ ಅಮ್ಮನೇ ನನ್ನ ತಡೆಯಲ್ಲ. ತಾಯಾಗಿ ನಾನೇ ಅವನನ್ನು ತಡೆಯಲ್ಲ, ನೀನ್ ಯಾರೇ ತಡಿಯಕ್ಕೆ? ಲಕ್ಕಿ, ನಿಂಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಹೋಗು. ಏಯ್ ನಿಂತ್ಕೊಳ್ಳಲ್ಲಕ್ಕಿ, ಎಲ್ಲಿಗ ಹೋಗ್ತಿದ್ಯಾ ನೀನು? ಸುಮ್ಮನೆ ಇರುತ್ತಣ್ಣ, ನನ್ನ ತಡಿಬೇಡ. ಎಲ್ಲಾದ್ರೂ ಹೋಗ್ತೀನಿ, ಇಲ್ಲಿ ಮಾತ್ರ ಇರಲ್ಲ. ಲಕ್ಕಿಯವರೇ, ಕೇಕ್ ನಿಮ್ಗೋಸ್ಕರ ಅಲ್ಲ ಮಾಡಿರೋದು. ನನಗಲ್ಲ ಅಂದಮೇಲೆ ಇನ್ಯಾರಿಗೆ? ನಮ್ಮೆಲ್ರಿಗೋಸ್ಕರ ಮಾಡಿರೋದು. ಪ್ರೇಮಿಗಳ ದಿನಾಚರಣೆನ ಯಾಕೆ ಯಾವಾಗಲೂ ಒಂದೇ ಚೌಕಟ್ಟಲ್ಲಿ ನೋಡ್ತೀವಿ ನಾವುಗಳು? ಪ್ರೀತಿ ತುಂಬಾ ದೊಡ್ಡದು. ಪ್ರೀತಿ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಗಿಡಗಳಲ್ಲಿ, ಮರಗಳಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಎಲ್ಲ ಕಡೆ ಇರುತ್ತೆ. ಜಗತ್ತು ನಿಂತಿರೋದೇ ಪ್ರೀತಿ ಮೇಲೆ. ಅಂಥದ್ರಲ್ಲಿ ಗಂಡು ಹೆಣ್ಣಿನ ಮಧ್ಯೆ ಮಾತ್ರ ಪ್ರೀತಿ ಇರೋದು ಅಂತ ನಾವದನ್ನು ಸಣ್ಣದು ಮಾಡ್ತಿದ್ದೀವಿ. ತಾಯಿ ಮಗನಲ್ಲೂ ಪ್ರೀತಿ ಇರುತ್ತೆ, ತಂದೆ ಮಕ್ಕಳಲ್ಲೂ ಪ್ರೀತಿ ಇರುತ್ತೆ. ಅಷ್ಟೇ ಯಾಕೆ, ಕುಟುಂಬ ಅಂತ ಒಂದಿದ್ದಾಗ ಹುಟ್ಕೊಳ್ಳೋ 10 ಸಂಬಂಧಗಳಲ್ಲೂ ತುಂಬ ಪ್ರೀತಿ ಇರುತ್ತೆ. ಈಗ ನೀವೇ ನೋಡಿ, ನಿಮ್ಮನ್ನು ಮದುವೆ ಆಗಿ ನಿಮ್ಮ ಹೆಂಡತಿಯಾಗಿ ಮನೆಗೆ ಬಂದಮೇಲೆ ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಕ್ಕಿದೆ. ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಕ್ಕಿದ್ದು, ಈ ಹೊಸ ಸಂಬಂಧಗಳು ಹುಟ್ಕೊಂಡಿದ್ದು ನಿಮ್ಮನ್ನು ಮದುವೆ ಆಗಿ ಬಂದಮೇಲೆ. ಅದೇ ಪ್ರೀತಿನ ಆಚರಿಸೋದಕ್ಕೋಸ್ಕರನೇ ನಾನೀ ಕೇಕ್ ಮಾಡಿರೋದು. ಬರೋನಲ್ಲ ನೀನು. ನಾನು ಯಾಕೆ ಬಂದೆ ಅಂತ ಹೇಳಿದಿದ್ರೆ ಅಪ್ಪ ಒದ್ದು ಹೊರಗಡೆ ಆಗ್ತಾ ಇದ್ರು. ಮೊದಲು ಮಾಡಬೇಕಾಗಿರೋ ಕೆಲಸನ ಮುಗಿಸ್ಬೇಕು. ಏನದು? ಮೊದಲನೇದು, ಆ ಡುಮ್ಮಿ ಮನೆಯವ್ರನ್ನ ನಮ್ಮ ಮನೆಯ ಜಾಗ ಖಾಲಿ ಮಾಡಿಸಿ ಅವ್ರ ಮನೆಗೆ ಸೇರಿಸ್ಬೇಕು. ಎರಡನೇದು, ಆ ಡುಮ್ಮಿನ ಒದ್ದು ನಮ್ಮ ಮನೆಯಿಂದ ಆಚೆ ಹಾಕಬೇಕು. ನಾನು ಯಾರಿಗೂ ಬಿಟ್ಕೊಡಲ್ಲ. ಈ ಮದ್ವೆ ನಡಿಬಾರ್ದು. ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಒಲವ ಒನಕೆ ಅಡಿನೂಕಿ ಹೃದಯ ಬಿರಿಯುವುದು ಬಾಕಿ. ಅವಳ ಕಣ್ಣ ಸಿಡಿಲು ಬಡಿದು ನನ್ನ ಧ್ವನಿಯದು ನಡುಗುತ್ತಿದೆ. ಕಳೆದಂತ ಕನಸುಗಳು ಮರೆತಂತ ಮಿಡಿತಗಳು ತರತರದ ನಿನ್ನ ತರಗತಿಯಲ್ಲಿ ಹಾಜರಿ ಹಾಕುತ್ತಿದೆ. ನಾಗರಾಜ ಮತ್ತೆ ವಾಪಸ್ ಬಂದಿದ್ದಾನೆ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ಆ ಅಮೃತನ ಇವತ್ತೇ ಮುಗಿಸ್ಬಿಡು. ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಅವಳು ಸಾಯ್ಬೇಕು. ಅವಳು ಸತ್ರೇನೆ ನಾನು ಅಮೃತ ಆಗಿ ಆ ಮನೆಗೆ ಬರೋದಕ್ಕೆ ಸಾಧ್ಯ. ಆ ಏಜೆಂಟೇ ಫೋನ್ ಮಾಡ್ತಿದ್ದಾನೆ. ವೇಟ್,
ಸ್ಪೀಕರ್ ಹಾಕ್ತೇನೆ. ಹಲೋ, ಹೇಳಿ. ಏನ್ರಿ ಹೇಳೋದು? ಮಾತಾಡಕ್ಕೆ ವಾಯ್ಸೇ ಬರ್ತಿಲ್ಲ, ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ನೀವು ನಮ್ಗೆ ಮೋಸ ಮಾಡ್ತಾ ಇದ್ದೀರಾ. ಏನು? ನಾವು ಮೋಸ ಮಾಡ್ತಿದ್ದೀವಾ? ಏನ್ ಹೇಳ್ತಿದ್ದೀರಾ? ಏನಾಯ್ತು? ಏನಾಯ್ತಾ? ದೇವ್ವ, ನಿಮ್ ಮನೇಲಿ ದೇವ್ವ ಇದೆ. ನೋಡಿ, ನಮ್ಮ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನೀವು ಊರು ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಆ ರೌಂಡಿ ನಂಬರ್ ಕೊಡಿ. ಸರಿ ಸರ್. ನಾನು ನಾಳೆನೇ ರಂಗರಾವ್ ಅವ್ರ ಅಳಿಯನ ಮನೆಗೆ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ನೀನು ಇನ್ನೊಂದು ಕೆಲಸ ಮಾಡಬೇಕು. ಏನು? ಇಷ್ಟು ದಿವಸ ಅಮ್ಮನವ್ರ ವೇಷ ಹಾಕೊಂಡು ಕೊಲೆಗಳನ್ನ ಮಾಡ್ತಿದ್ದೀನಿ ನೀನೇ ತಾನೆ? ಕನ್ನಡದಲ್ಲೇ 1000 ಸತಿ ಉತ್ತರ ಹೇಳಿದ್ದೀನಿ ನಾನು ನಿನ್ನ ಈ ಪ್ರಶ್ನೆಗೆ. ಈಗ 1001ನೇ ಸತಿ ಹೇಳು. ನಿನ್ನ ಕೈಯಲ್ಲಿ ಅಧಿಕಾರ ಇದೆ ಅಂತ ನನ್ನ ಮೇಲೆ ಸುಳ್ಳಾರೋಪ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಯಾ ಅಲ್ವಾ? ಅದಕ್ಕೆ ಇಂಥ ನೀಚ್ ಮಟ್ಟದ ಕುತಂತ್ರ ಕೇಳಿದ್ಯಾ ನೀನು. ಕಲ್ಯಾಣಿ!